ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಬನಶಂಕರಿ ಅಮ್ಮನ ಹತ್ರ ಬಂದಿದ್ದೆ ನೋಡಿ. ತುಂಬ ಖುಷಿ ಆಯಿತು ನನಗೆ. ಎಷ್ಟೋ ವರ್ಷದಿಂದ ನಾನು ಬೆಂಗಳೂರಲ್ಲಿದ್ದೀನಿ, ಬಟ್ ಹೋಗಬೇಕು ಅಂದ್ಕೊಂಡಿದ್ದೆ, ಆಗ್ತಾ ಇರಲಿಲ್ಲ. ತುಂಬ ಖುಷಿ ಆಯಿತು ನನಗೆ. ತಾಯಿ ಹತ್ರ ಬಂದಿರೋ ವೈಬ್ರೇಷನ್ ಇದೆ, ತುಂಬ ಬೇರೆ ಥರ ಇದು. ಇಲ್ಲಿ ತಾಯಿ ಹತ್ರ ಎಷ್ಟು ಚೆನ್ನಾಗಿದೆ ಅಂದರೆ, ಯೂಶಲಿ ನೋಡಿ, ನಿಮಗೆ ದೀಪ ತೊಗೊಂಡು ಅಲ್ಲಿ ಹೋಗಿ ಬೆಳಗೋದಿರುತ್ತಲ್ವ, ಎಷ್ಟು ಪುಣ್ಯ ಮಾಡಿರ್ಬೇಕು ನೋಡಿ ಅಲ್ವಾ. ನಿಮ್ಮ ಕೈಯಾರ ನೀವು ಬೆಳಗೋದಿರುತ್ತಲ್ವ, ನಿಮಗೆ ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಇದು. ಅಂದರೆ ಯೂಶಲಿ ಬೇರೆ ದೇವಸ್ಥಾನಕ್ಕೆ ಹೋದಾಗ ಅವ್ರಿಗೆ ನಾವು ಕೊಡ್ತೀವಿ, ಅರ್ಚಕರು ಅವರು ಪೂಜಾರಿ ಇರ್ತಾರೆ, ಅವ್ರು ಮಾಡ್ತಾರೆ. ಬಟ್ ನಾವೇ ಮಾಡೋದು ಬೆಳಗೋದಿರುತ್ತಲ್ಲ, ತುಂಬ ಖುಷಿ ನೋಡಿ. ಯೂಶಲಿ ಕೆಲವೊಂದೆಲ್ಲ ಹೊರಗಡೆ ಬಿಡ್ತಾರೆ, ಬಟ್ ಈ ತಾಯಿ ಅಮ್ಮನ ಹತ್ರನೇ ತೊಗೊಂಡೋಗಿ ಬೆಳಗೋದಿರುತ್ತಲ್ವ, ಇದು ಅದ್ಭುತ. ಇದು ತುಂಬ ಖುಷಿ ಆಯ್ತು ನನಗೆ. ಇದು ಬೇರೆ ಥರ ವೈಬ್ರೇಷನ್, ಬೇರೆ ಥರ ನೋಡಿ. ನಾನು ಪುಣ್ಯ ಮಾಡಿದ್ದೀನಿ. ತಾಯಿ ಎಷ್ಟೋ ವರ್ಷ ಆದ್ಮೇಲೆ ಕರೆಸ್ಕೊಂಡಿದ್ದಾರೆ. ಕೆಲವೊಂದೆಲ್ಲ ಋಣ ಬೇಕು ನೋಡಿ ನಮಗೆ. ಕೆಲವೊಂದು ಜಾಗಕ್ಕೆ ಹೋಗ್ಬೇಕಂದ್ರೆ ಎಲ್ಲ ಅದು ಸಮಯ ಮತ್ತು ಋಣ ಎಲ್ಲ ಇರಬೇಕು. ಋಣನೂ ಬಂದ. ತುಂಬ ಖುಷಿ ಆಯ್ತು ನನಗೆ, ಅದ್ಭುತವಾಗಿತ್ತು. ಇಲ್ಲಿ ನೋಡಿ, ಇಲ್ಲಿ ದೀಪ ಇಟ್ಕೊಂಡು ಎಲ್ಲರೂ ಬರ್ತಾರೆ ನೋಡಿ. ಎಷ್ಟು ಚೆನ್ನಾಗಿದೆ ಅಂದರೆ ಇದು ತುಂಬ ಖುಷಿಯಾಗುತ್ತೆ ನೋಡಿ. ಒಬ್ಬರು ಯಾರೇ ಆಗಲಿ, ಇದು ನಾನು ಬೇರೆ ಬೇರೆ ಟೆಂಪಲ್ಗಳಲ್ಲಿ ನೋಡಿದ್ದೀನಿ, ದೇವಸ್ಥಾನ ನೋಡಿ, ಅಲ್ಲಿ ಬೇರೆ ಥರ ಇರ್ತದೆ. ಬಟ್ ಇದು ನಾನು ನೋಡ್ತಾ ಇರೋದು, ಇದು ಫಸ್ಟ್ ಟೈಮ್ ಇದು ಈ ಥರನೇ ಒಂದು ತಾಯಿ ಮುಂದೆ ತೊಗೊಂಡೋಗಿ ಬೆಳಗೋದಿರುತ್ತೆ ನೋಡಿ. ನಿಮ್ಮದು ಚೆನ್ನಾಗಿದೆ ಇದು. ಒಂದೊಂದು ದೇವಸ್ಥಾನದಲ್ಲಿ ಒಂದೊಂದು ವಿಶೇಷತೆ ನೋಡಿ. ಇಲ್ಲಿ ಅಮ್ಮನ ಹತ್ರ ತುಂಬ 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 ಖುಷಿಯಾಗೋಯ್ತು ನನಗೆ. ಫಸ್ಟ್ ಟೈಮ್ ನಾನೇ ಭಾಗ್ಯವಂತ, ನಾನೇ ಪುಣ್ಯವಂತ ಅಂದಂಗೆ. ಪುಣ್ಯ ಬೇಕು, ಋಣನೂ ಇರಬೇಕು ನೋಡಿ ಅಲ್ವಾ. ಯೂಶಲಿ ನೋಡಿ, ಎಲ್ಲ ನಾವು ಅಂದ್ಕೊತೀವಿ, ಆಗೋದೇ ಇಲ್ಲ ಅದು. ಕೆಲವೊಂದು ನೀವು ಅಂದ್ಕೊಳ್ಳಿ ನೋಡಿ, ಕೆಲವೊಂದು ಜಾಗಕ್ಕೆ ನಾವು ಹೋಗ್ಬೇಕು ಅಂದ್ಕೊತೀರ, ನಿಮಗೆ ಆಗೋದೇ ಇಲ್ಲ ಅದು. ಎಲ್ಲ ಋಣ ಬೇಕು. ತುಂಬ ಖುಷಿ ಆಯಿತು. ತುಂಬ ಕರ್ಸ್ಕೊಂಡ್ರು. ನಾನು ರಾಜು ವೈಫು ಇದೆ ನೋಡಿ. ತುಂಬ ಖುಷಿ ಆಯ್ತು ನನಗೆ. ಇಲ್ಲೇ ಪಾರ್ಕಿಂಗ್ ಇದೆ, ಎಷ್ಟು ಚೆನ್ನಾಗಿದೆ ನೋಡಿ. ದೊಡ್ಡ ಜಾಗ ಇದು, ಅದ್ಭುತ. ಅಲ್ಲಿ ಅಂಥ ಮಧ್ಯದಲ್ಲಿ ಒಂಥರ ಸಿಕ್ಕಾಪಟ್ಟೆ ಅಕ್ಕಪಕ್ಕ ಎಲ್ಲ ಮೆಟ್ರೋ ಸ್ಟೇಷನು, ಒಂಥರ ರೋಡ್, ಹೈವೇ ಇದೆ. ಅದು ತುಂಬ ನೋಡಿ, ಜಾಗ ಸಿಗಬೇಕಂದ್ರೆ ತುಂಬ ಚೆನ್ನಾಗಿದೆ. ಒಳಗಡೆ ಪಾರ್ಕಿಂಗ್ ಇದೆ, ಚೆನ್ನಾಗಿದೆ. ತುಂಬ ಖುಷಿಯಾಗೋಯ್ತು ನನಗೆ. ಆನಂದ. ಇಲ್ಲಿ ನೋಡಿ, ಅನ್ನದಾಸೋಹ ಇದೆ, ಅನ್ನದಾಸೋಹ ಭವನ ಇದೆ ಪಕ್ಕದಲ್ಲೇ. ಆಮೇಲೆ ಅನ್ನದಾಸೋಹ ಟೈಮ್ ಆಗಿತ್ತು, ಅದನ್ನು ಹೇಳ್ತೀನಿ ರೀ. ಇಲ್ಲೇ ಮೆಟ್ರೋ ಸ್ಟೇಷನ್ ಇದೆ ಪಕ್ಕದಲ್ಲೇ. ಆರಾಮಾಗಿ ಇಳಿದ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬೋದು ನೋಡಿ. ನಾನು ಹೋಗೋದು ಆಲ್ಮೋಸ್ಟ್ ದೇವಸ್ಥಾನಗಳಲ್ಲೇ. ಆಮೇಲೆ ಕಾಡು ಬೆಟ್ಟ, ಇದನ್ನು ತುಂಬ ನೋಡಿ ಈ ಥರ ಇಷ್ಟಪಡ್ತೀನಿ. ಇದು ಚೆನ್ನಾಗಿತ್ತು, ಅದ್ಭುತ. ಖುಷಿಯಾಗುತ್ತೆ. ಸಂಡೇ ನನಗೆ ಇದು ಒಳ್ಳೆ ಹ್ಯಾಪಿ ಸಂಡೇ ಅಂದರೆ ನೋಡಿ, ಇದು ಯಾವಾಗಂದರೆ ಇದು ಮೇಯಲ್ಲಿ ಫಸ್ಟ್ ವೀಕ್ ಸಂಡೇ ನೋಡಿ, 4th. ನಮ್ಮ ಕುಸುಮಾರಿ ಪೂಜಾ ದೇವಸ್ಥಾನದಲ್ಲಿ ಹೂವು ಕೊಟ್ಟಿದ್ದಾರೆ ಅಲ್ಲಿ. ಮತ್ತು ಅದಕ್ಕೊಂದು ಸ್ವಲ್ಪ ಕುಂಕುಮ ಹಚ್ತಾ ಇದ್ದಾಳೆ ಎಲ್ಲ ನೋಡಿ. ನಾವು ವಸ್ತು ಅಂದಾಗ, ನಾವು ಗಾಡಿ ಆಗಿರಲಿ ಏನೇ ಆಗಲಿ, ಅದಕ್ಕೊಂದು ಗೌರವ, ಪ್ರೀತಿ ಬೇರೆಯೇ ನೋಡಿ. ಅದೊಂಥರ ನಮ್ಮ ಬೇಬಿ ಇದು. ಏಪ್ರಿಲಿಯ ಬೇಬಿ. ಅಲ್ಲಿ ನೋಡಿ ಬಸ್ ಈ ಕಡೆ ಒಂದಿದೆ, ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ನೋಡಿ. ಅಲ್ಲಿ ತುಂಬ ಚೆನ್ನಾಗಿದೆ, ಅದ್ಭುತ. ಖುಷಿಯಾಗೋಯ್ತು ನನಗೆ ನೋಡಿ. ಆಮೇಲೆ ರಾಜು ಅಂದರು, ಯೂಶಲಿ ರಾಜುಗೇನಂದರೆ ಈ ಥರ ದೇವಸ್ಥಾನ ಪ್ರಸಾದ ಇಷ್ಟ. ಅವಳಿಗೆ ತಿನ್ನಬೇಕು, ಪ್ರಸಾದ ಅಂತಿರ್ತಾಳೆ. ತುಂಬ ಖುಷಿಯಾಗೋಯ್ತು ನನಗೆ. ಆದರೆ ಆ್ಯಕ್ಚುಲಿ ಟೈಮಾಗಿ ಹೋಗ್ಬಿಟ್ಟಿತ್ತು. ನಮಗೆ ತಾಯಿ ಅನ್ನಪೂರ್ಣೇಶ್ವರಿ ಕೈ ಬಿಡಲಿಲ್ಲ. ಪ್ರಸಾದ ಸ್ವೀಕರಿಸಿ ಅಂತ ಕೊಟ್ಟರು. ಖುಷಿಯಾಗೋಯ್ತು ನನಗೆ. ಅನ್ನಪೂರ್ಣೇಶ್ವರಿ ತುಂಬ ಚೆನ್ನಾಗಿತ್ತು ನೋಡಿ. ಆ ದೇವಸ್ಥಾನ ಪ್ರಸಾದನೇ ಬೇರೆ ಥರನೇ ಬಿಡಿ. ತುಂಬ ತಿನ್ಬೇಕು ಅನ್ಸುತ್ತೆ. ಡಯಟ್ ಇಲ್ಲಿದೆ, ಬಟ್ ಆದರೂ ತಿಂದಿದ್ದು ನೋಡಿ. ಇಲ್ಲೇ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ನೋಡಿ. ಹೋಗಿ ಕೆಳಗಡೆ ಎಕ್ಸ್ಪ್ಲೋರ್ ಮಾಡಿ ಹೋಗ್ಬೇಕು ನೋಡಿ. ನಮ್ಮ ಅಕ್ಕಪಕ್ಕನೇ ಇರ್ತವೆ ಕೆಲವೊಂದೆಲ್ಲ. ಹೋಗಬೇಕು, ಪುಣ್ಯ ಬೇಕು, ಎಲ್ಲದಕ್ಕೂ ಋಣ ಬೇಕು. ಹೋಗಿ ಈ ಥರ ಎಲ್ಲ ಚೆನ್ನಾಗಿ ಹೋಗ್ಬೇಕು ನೋಡಿ. ಎಲ್ಲೆಲ್ಲೋ ಟೈಮ್ ಸ್ಪೆಂಡ್ ಮಾಡ್ತೀರಾ, ದಯವಿಟ್ಟು ಸಂಡೇ ಮನೇಲಿ ಕೂತ್ಕೊಬಂದ್ರು ಆಚೆ ಹೋಗಿ ನೋಡಿ. ಅಲ್ಲೇ ಅನ್ನದಾಸೋಹ ಭವನ. ಸ್ವಲ್ಪ ಅಲ್ಲಿ ಒಂಚೂರು ಕ್ಲೀನಾಗಿರಬೇಕಿತ್ತು. ಸ್ವಲ್ಪ ಯಾಕೆ ನೀರು ಎಲ್ಲ ಬಿದ್ದಿರುತ್ತೆ, ಸ್ವಲ್ಪ ಒಂಚೂರು ಅನಿಸ್ತು. ಇಲ್ಲಿ ಎಲ್ಲ ಆಗುತ್ತೆ ನಿಧಾನ. ಎಲ್ಲ ಅದೆಲ್ಲ ಹಂಗೆ ಬಿಡಿ. ದೇವಸ್ಥಾನ ಅಂದಾಗ ಸ್ವಲ್ಪ ಕಾಯಿಗೆ ಎಲ್ಲ ಹೊಡೆದು ಕೆಲವೊಂದು ಕಡೆ ಇನ್ನೂ ಆಗಿಬಿಡುತ್ತೆ. ನಮ್ಮ ಊರ ಕಡೆ ಅಂತೂ ತುಂಬ. ಆಮೇಲೆ ಟೈಮ್ ಟೇಬಲ್ ನೋಡಿ, ಇದು ಎಷ್ಟು ಚೆನ್ನಾಗಿದೆ. ಮಾರ್ನಿಂಗ್ ನೋಡಿ, ಎಲ್ಲ ಥರ ಮಾರ್ನಿಂಗ್ 6 to 1 o'clock ಇರುತ್ತೆ. ಆಮೇಲೆ ಸಂಜೆ ಮತ್ತು ತಿರ್ಗಿ ಬೇರೆ ಥರ ಟೈಮಿಂಗು. ಮುಗಿದ ನಂತರ ಮನೆಗೆ ಬಂದೆ. ನೋಡಿದೆ, ಚೆಕ್ ಮಾಡಿದೆ ಎಷ್ಟು ಕ್ಯಾಲರಿ ಬರ್ನ್ ಮಾಡಿದ್ದೀನಿ ಅಂತ. ವರ್ಕೌಟ್ ಮಾಡಿರಲಿಲ್ಲ ಸಂಡೇ ನಾನು. ಬಟ್ ಇದೆ 10,000 steps ಆಗಿತ್ತು ನೋಡಿ.
10,000 ಸ್ಟೆಪ್ಸ್ ಮಾಡಿದೆ, 344 ಕ್ಯಾಲ್ರಿ ಬರ್ನ್ ಆಗಿದೆ. ತಿನ್ನಬೇಕು, ಕರಗಿಸ್ಬೇಕು, ಆರೋಗ್ಯವಾಗಿರ್ಬೇಕು ನೋಡಿ ಅಲ್ವಾ. ಯಾವಾಗಲೂ ಹೇಳೋದೇನೆಂದರೆ ಇವತ್ತು ಸಂಡೇ ತುಂಬ ಚೆನ್ನಾಗಿತ್ತು ನನಗೆ ನೋಡಿ. May 4th ಸಂಡೇ ಖುಷಿಯಾಗೋಯ್ತು. ಸಂಡೇ 4ನೇ ತಾರೀಕು ಮೇ ತಿಂಗಳು ನೋಡಿ, ಫಸ್ಟ್ ವೀಕಲ್ಲೇ ಇದು ಫಸ್ಟ್ ಸಂಡೇ. ನನಗೆ ಖುಷಿಯಾಗೋಯ್ತು, ಆನಂದ ಆಗೋಯ್ತು, ಅದ್ಭುತ. ಎಲ್ಲ ಥರ ಖುಷಿ ಅವತ್ತು ಮಾತ್ರ. ಅಮ್ಮನ ದರ್ಶನ ಆಯಿತು, ಅನ್ನಪೂರ್ಣೇಶ್ವರಿ, ಅನ್ನ ಭಾಗ್ಯ, ದಾಸೋಹ, ಪ್ರಸಾದ ತುಂಬ ಖುಷಿಯಾಗೋಯ್ತು, ಚೆನ್ನಾಗಿತ್ತು ಓವರಾಲ್. ರಾಜು ನೋಡಿ ನೀರು ತಗೊಳ್ಳೋಣ ಅಂತ ಕೆಳಗಡೆ ಬಂದೆ. ಅವಳು ಡಮ್ಮಿ ಎಷ್ಟು ಸ್ಟ್ರಾಂಗ್ ಇದ್ದಾಳೆ ಅಂದರೆ ಎತ್ಕೊಂಡು ಬಂದೇ ಬಿಟ್ಲು ನೋಡಿ. ನಾನು ಬರ್ತೀನಿ ನೋಡೋಣ, ನನ್ನ ಕೈಲಾಗ ಅಂದ್ಕೊಂಡಿದ್ಯಾ ಅಂತ. ಅದಕ್ಕೆ ಹೇಳೋದು ನೋಡಿ, ಹೆಣ್ಮಕ್ಳು ಸ್ಟ್ರಾಂಗರು ಅಂತ. ಬಟ್ ಮಾಡ್ಬೋದು, ಮಾಡ್ತಾರೆ. ಎಷ್ಟು ಎತ್ಕೊಂಡು ಬಂದೇ ಬಿಟ್ಲು ಅವಳ ಮೇಲ್ಗಡೆ. ಅಪ್ಪ ಗ್ರೇಟ್. ಬಸ್ ಬಸ್ ನಾಗಮ್ಮ. ಹೆಂಗಿತ್ತು ನೋಡಿ. ಫಸ್ಟ್ ಫ್ಲೋರಿಂದ 3rd ಫ್ಲೋರಿಗೆ ತೊಗೊಂಬಂದ್ರು ನೋಡಿ ನೀರು. ಸಿಟ್ಟಾಗಿದ್ದಲ್ಲ ನಮ್ಮ ಖುಷಿ ಮರಿ. ಎಸ್, 3rd ಫ್ಲೋರ್ ತೊಗೊಂಬಂದು ಸ್ಟ್ರಾಂಗ್ ಗುರು ಅಂತ ಬಸ್ ಅವಾಗ ಹೇಳ್ಬಿಟ್ಟಿದ್ದಾರೆ. ಎಸ್, ಬೇಡ 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 ಸೋ ಮಚ್. ಇಲ್ಲ ನಾನು ತರ್ತೀನಿ ಅಂತ. ಅಪ್ಪ ನೋಡಿ 3rd ಫ್ಲೋರ್ ನಮ್ಮ ಕುಸುಮರಿ ನೀರು ತಂದು ಒಳ್ಳೆ ಎಕ್ಸಸೈಸ್ ನೋಡಿ ಇವತ್ತು. ಬಸ್ ಬಸ್ ಅಂತ ಇದ್ದಾಳೆ ನಮ್ಮ ಖುಷಿ.